ಗೈಸ್, ಇವತ್ತು ಮತ್ತೊಂದು ಪ್ರಾಕ್ಟಿಕಲ್ ಐತಿ. ಇವತ್ತು ಲಾಸ್ಟ್ ಟೈಮ್ ಇದ್ದಿದ್ದು ಲೋಕೋ ಶೆಡ್ ಪ್ರಾಕ್ಟಿಕಲ್, ಬಟ್ ಇವತ್ತೇನೈತಲ್ಲ ದ್ಯಾಟ್ ಈಸ್ ಸಿಗ್ನಲ್ಸ್ ಪ್ರಾಕ್ಟಿಕಲ್ ಐತಿ. ಎಲ್ಲರೂ ಹೊಂಟಿವಿ ಇವತ್ತು. ಇಲ್ಲಿಂದ KSR ಬೆಂಗಳೂರಿಂದ ಬೇರೆ ಕಡೆ ಹೋಗ್ಬೇಕು, ಅಲ್ಲೆಲ್ಲ ಸಿಗ್ನಲ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ನೋಡೋಣ. This is Shisto from Kerala. How do you feel, Shisto? We are super excited. Super excited. Yeah. Okay. How do you feel about Karnataka and Bangalore? So nice. So nice. Thank you. Kada ഇതിന്റെ റീൽസ് kada നോക്കണം. ഓണാക്കിട്ടോ. ഐസ്ക്രീം ഒക്കെ തീർന്നു. ಲಾಸ್ಟ್ ಟೈಮ್ ಟ್ರಿಪ್ ಸೆಟ್ ಇತ್ತಲ್ಲ, ನಮ್ಮ ಇನ್ಸ್ಟಿಟ್ಯೂಟ್ ಹತ್ರನೇ ಇತ್ತು. ಬಟ್ ಈಗೇನೈತಲ್ಲ ಬೇರೆ ಕಡೆ ಹೋಗ್ಬೇಕು, ಟ್ರೈನ್ ಹತ್ತಿ ಹೋಗ್ಬೇಕು. ಅದಕ್ಕೆ ಪಾಸ್ ಕೊಟ್ಟಿರ್ತಾರ, ಪಾಸ್ ಕೊಟ್ಟಾರ ನಮಗೆ. ಅದನ್ನು ತೊಗೊಂಡು ಟ್ರೈನ್ ಹತ್ತಿ ಆಲ್ಮೋಸ್ಟ್ ಐ ಥಿಂಕ್ 30 ನಿಮಿಷ ಆಗುತ್ತೆ. ಅಲ್ಲಿಗೆ ಹೋಗಿ ಸಿಗ್ನಲ್ಸ್ ಬಗ್ಗೆ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಹೀಗಿರುತ್ತಂತ. మనందరం భలే ఉన్నారా. కృష్ణరాజపురం టికెట్ వెళ్ళబ్బా. టికెట్ ఏది? టికెట్ వేర్ ఇస్ టికెట్? చూస్తావు వేర్ ఇస్ టికెట్? ವಿಷ್ಣು ಸೇ ಹಾಯ್. ಸ್ವಲ್ಪ ಟ್ರೈನ್ ಲೇಟ್ ಆಗಿತ್ತು, ಬಟ್ ಸ್ಟಿಲ್ ಟ್ರೈನ್ ಬಂದೈತಿ. ಈಗ ಬೋರ್ಡ್ ಆಗ್ತಿದೆ, ಈಗ ಹತ್ತಿ ಹೋಗೋಣ ಅಂತ. ನಮ್ಮ ಟ್ರೈನು ಇಲ್ಲೇ ಇದೆ. ಸರ್ ಅಟ್ಲೇಟ್ ಒಂದೇ ನಾವು ಅಲ್ಲಿ ಫ್ರಂಟ್ ಎದುರಾಗಿರ್ತೀವಿ, ಹಿಂದಿರಲ್ಲ. అక్కడ నుండి ఇంకా డేస్ అంతా అందులోనే. ಸಮಥಿಂಗ್ ಆಮೇಲೆ ಎಲ್ಲ ದಿನ ಅಲ್ಲೇ ಇರಬೇಕು. ಫೈನಲಿ ಟ್ರೈನ್ ಬಂದೈತಿ. ಸೇ ಹಾಯ್ ಗುರ್ರಾ. कौन सी का ಓಪನ್ ಪ್ರಾಕ್ಟಿಕಲ್ಸ್ ಏನು ಹೋಗ್ತೀವಲ್ಲ ನಾವು, ಅದಕ್ಕೆ ನಾವು ಟ್ರಿಪ್ ಶೆಡ್ ಅಂತೀವಿ. ಬಟ್ ಈಗ ಹೋಗ್ತಿರೋದು ಸಿಗ್ನಲ್ಸ್ ಆ್ಯಂಡ್ ಟ್ರಾಫಿಕ್ ಪ್ರಾಕ್ಟಿಕಲ್. ಇದಕ್ಕೆ ಯಾರ್ಡ್ ವಿಸಿಟ್ ಅಂತ ಹೇಳಿ ಈಗ ಹೋಗ್ತಿರೋದು ಯಾರ್ಡ್ ವಿಸಿಟ್. ಹೆಂಗಿರುತ್ತೆ ಬಟ್ ಕ್ಲಾಸ್ ಒಳಗೆ ಇದಕ್ಕೆ ಸಿಗ್ನಲ್ಸ್ ಆ್ಯಂಡ್ ಟ್ರಾಫಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಅದು ಹೆಂಗೆ ವರ್ಕ್ ಆಗುತ್ತೆ ಪ್ರಾಕ್ಟಿಕಲ್ ನೋಡಿದಾಗ ನಾಲೆಜ್ ಬರುತ್ತೆ. ವೈಲ್ ಆನ್ ಡ್ಯೂಟಿ ನಮಗೆ ನಾಲೆಜ್ ಇರಬೇಕಾಗುತ್ತೆ. ಸ್ವಲ್ಪ ಏನಾದರೂ ಯಾವುದಾದ್ರೂ ಸಿಗ್ನಲ್ ರೆಡ್, ಫಾರ್ ಎಕ್ಸಾಂಪಲ್ ರೆಡ್ ಸಿಗ್ನಲ್ ಐತೆ ಅಂತ ಒಂದು ಜಸ್ಟ್ 1 ಇಂಚ್ ಆದರೂ ನೀವು ದಾಟಿದ್ರೆ ಸೊ ಭಾಳ ಸೀರಿಯಸ್ ಆ್ಯಕ್ಷನ್ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಬೇರೆ ಪ್ಯಾಸೆಂಜರ್ಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರುತ್ತೆ. ಆಮೇಲೆ ಅದಕ್ಕೆ ಸ್ಪ್ಯಾಡ್ ಅಂತ ಕರೀತಾರೆ. ಯಾವುದಾದ್ರು ಡೇಂಜರ್ ಸಿಗ್ನಲ್ ನೀವು ದಾಟಿಬಿಟ್ರೆ ಸ್ಪ್ಯಾಡ್ ಅಂತಾರೆ. ಸ್ಪ್ಯಾಡ್ ಆದದ್ ಮಾಡ್ರಿ ಎಂಕ್ವೈರಿ ಆಗುತ್ತೆ, ಸೀರಿಯಸ್ ಆಕ್ಷನ್ಸ್ ಹೋಗ್ತಾರೆ. ಇನ್ಮೇಲೆ ಪೆನಾಲ್ಟಿನೂ ಬೀಳ್ಬೋದು ಆ್ಯಂಡ್ ಸ್ವಲ್ಪ ಇನ್ಕ್ರಿಮೆಂಟ್ ಡಿಲೇನೂ ಆಗ್ಬೋದು. ಈ ಥರ ಎಲ್ಲ ಇರುತ್ತೆ. ಭಾಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಅದು ಕೇರ್ಫುಲ್ ಆಗಿರ್ಬೇಕಂದ್ರೆ ನಾಲೆಜ್ ಮಾತ್ರ ಇರಲೇಬೇಕು. ಇದಕ್ಕೆ ಈ ಪ್ರಾಕ್ಟಿಕಲ್ಸ್ ಏನಾಯ್ತಲ್ಲ ಭಾಳ ಇಂಪಾರ್ಟೆಂಟ್. ಇಲ್ಲೇ ಮತ್ತು ನಮ್ಮ ಜೊತೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ನಮ್ಮ ಕ್ಲಾಸ್ ಒಳಗೆ ಬೇರೆ ಸ್ಟೇಟ್ ಅವರು ಅದಾರ. ಅವರಿಗೆ ನಮ್ಮ ಕರ್ನಾಟಕ ಹೆಂಗೈತಿ ಆ್ಯಂಡ್ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಅವ್ರಿಗೆ ಹೆಂಗೆ ಅನ್ಸಾಗೈತಿ ಸ್ವಲ್ಪ ಕೇಳೋಣ. ಹಲೋ ಶ್ಯಾಮ್, ಹೌ ಆರ್ ಯು ಫೀಲಿಂಗ್ ಇನ್ ಕರ್ನಾಟಕ? I'm feeling good. How do you, what is your opinion about Karnataka and Bangalore and the people here? Yeah. Good people, friendly people. Okay. I encountered a disaster at my beginning, but now it's too good. I am enjoying my journey
Karnataka, You are from Andhra Pradesh, Andhra Pradesh. Visakhapatnam. Okay. And how do you like food? Yeah, it's good. It's good. Some dishes need to be tried. Okay, need to try. So you like food here? Yeah. ಫೈನಲಿ ಸ್ಟೇಷನಿಗೆ ರೀಚ್ ಆಗಿವಿ. ಇಲ್ಲೆಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಅವರೆಲ್ಲ ಬಂದಾರಿಲ್ಲ, ಎಲ್ಲರೂ ಹೇಳಿದರು. ಸೇ ಹಾಯ್. Hi. ಎಕ್ಸೈಟೆಡ್ ಫಾರ್ ದ yard visit? Yeah. We are Okay. going for our yard visit. Our Shama Prasad ji is here. tell me. Hari Vishnu ji is there. Sister ji is there. Oh, Going to the yard visit? Excited for the yard visit? Yeah. ವೆರಿ ಮಚ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದ್ರೆ ಇಲ್ಲಿದಾವಲ್ಲ ಈ ಒಂದೆರಡು ಸಿಗ್ನಲ್. ಬಟ್ ಈ ಸಿಗ್ನಲ್ ಏನು ಹೆಂಗಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇದೆಲ್ಲ ವಿಡಿಯೋ ಒಳಗೆ ಹೇಳೋಕ್ಕಾಗಲ್ಲ ಬಿಕಾಸ್ ಆಫ್ ದ ರೆಸ್ಟ್ರಿಕ್ಷನ್ಸ್ ರೂಲ್ಸ್. ಬಟ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಇದ್ದಾಗ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ. ಜನರಲಿ ನನಗೆ ಗೊತ್ತಿರುವಂಗೆ ಮೂರು ಕಡೆ ಕರ್ಕೊಂಡು ಹೋಗ್ತಾರೆ ಯಾರ್ಡ್ ವಿಸಿಟಿಗೆ. ನನಗೆ ಗೊತ್ತಿರುವಂಗೆ ನಮ್ಮ ಇನ್ಸ್ಟಿಟ್ಯೂಟ್ ಒಳಗೆ ಒಂದು ವೈಟ್ ಫೀಲ್ಡ್, ಇನ್ನೊಂದು KSR ಇದು ರೈಲ್ವೆ ಸ್ಟೇಷನ್, ಇನ್ನೊಂದು ಕೃಷ್ಣರಾಜಪುರಂ KGM. ನಾವು ಬಂದಿದ್ದು KGM ಕೃಷ್ಣರಾಜಪುರಂ. KSR ಇಂದ ಒಂದು 20 ನಿಮಿಷ ದೂರ ಆಯ್ತದೆ. ಈಗ ಬಂದೀವಿ, ಬಟ್ ಸ್ಟಿಲ್ ನಡ್ಕೊಂಡು ಹೋಗಿ ಬೇರೆ ಕಡೆ ಹೊಂಟೀವಿ. ಇಲ್ಲೆಲ್ಲ ಸ್ಟೇಷನ್ ಒಳಗೆಲ್ಲ ಇರಲ್ಲ ಎಕ್ಸ್ಪ್ಲನೇಷನ್, ಬೇರೆ ಕಡೆ ಇರುತ್ತೆ. ಆನ್ ದ ವೇ ಅಲ್ಲಿಗೆ ಆಲ್ಮೋಸ್ಟ್ ಬಂದೀವಿ. ಈಗ ಎಲ್ಲರೂ ವೇಟ್ ಮಾಡಕತ್ತಾರ ನಮಗೋಸ್ಕರ ಅಂತೇಳಿ. ನಮಗೋಸ್ಕರ ಅಲ್ಲ, ಬಟ್ ಇನ್ಸ್ಟ್ರಕ್ಟರಿಗೋಸ್ಕರ ವೇಟ್ ಮಾಡಕತ್ತಾರ. ಆಲ್ರೆಡಿ ಒಂದು ಬ್ಯಾಚ್ ಹೋಗೈತಿ. ಈಗ ಸಿಗ್ನಲ್ಸ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ಯಾರ ಸರ್. ಬಟ್ ನಾವು ನಮ್ಮ ಟ್ರೈನಿಗೆ ವೇಟ್ ಮಾಡಕತ್ತೀವಿ. ನಾವು ಬೇರೆ ಸರ್ ಬರ್ತಾರೆ. ಅಲ್ಲಿವರೆಗೂ ನಮ್ಮ ಅರುಣ್ ಅವ್ರಿಗೆ ಕೇಳೋಣ ಹೆಂಗೆ ಅವ್ರದ್ದು ಎಕ್ಸೈಟ್ಮೆಂಟ್ ಹೆಂಗೈತಿ ಹಿಂಗೆ ಅಂತೇಳಿ. ಅರುಣ್ ಹಾಯ್. ಹೇಳ್ರಿ, ಎಕ್ಸೈಟ್ಮೆಂಟ್ ಹೆಂಗೈತಿ ನಿಮ್ಮದು? ಎಕ್ಸೈಟ್ಮೆಂಟ್ ಇದೆ, ಎಕ್ಸೈಟ್ಮೆಂಟ್ ತುಂಬ ಇದೆ. ಫಸ್ಟ್ ಟೈಮ್ ಅಲ್ಲ ಯಾರ್ಡ್ ವಿಸಿಟಿಂಗ್ ಸಿಗ್ನಲ್ ಇದ್ದು. ಓಕೆ, ಚೆನ್ನಾಗಿದೆ. ಬಟ್ ನೋಡ್ಬೇಕು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಫಸ್ಟ್ ಟೈಮ್ ಗೊತ್ತಾಗ್ತಾ ಇಲ್ಲ ಏನು. ಈ ಒಂದು ಬ್ಯಾಚ್ ಹೋಗಿದೆ, ನಮ್ಮದೇ ಬ್ಯಾಚು. ಹೌದಾ? ಓಕೆ. ಯಾರ್ಡ್ ವಿಸಿಟ್ ಒಳಗೆ ಫಸ್ಟ್ ಬ್ಯಾಚ್ ಸಿಗ್ನಲ್ಸ್ ನೋಡಕ್ಕೆ ಹೋಗಿತ್ತು. ಬಟ್ ನಮಗೆ SM ಆಫೀಸ್ ಕಡೆ ಕರ್ಕೊಂಡು ಹೊಂಟ್ರ, ಸ್ಟೇಷನ್ ಮಾಸ್ಟರ್ ಆಫೀಸ್ ಕಡೆ. ಆ್ಯಸ್ ಎನ್ ಹೆಲ್ಪ್ ವರ್ಕ್ ಮಾಡಬೇಕಾದ್ರೆ ಜಸ್ಟ್ ನಿಮ್ಮ ವರ್ಕ್ ಗೊತ್ತಿರೋಕ್ಕಿಂತ ಇನ್ನೂ ಒಂದಿಷ್ಟು ಬೇರೆ ನಿಮಗೆ ಸಂಬಂಧಪಟ್ಟಿರೋದು ಒಂದಿಷ್ಟು ವರ್ಕ್ ಗೊತ್ತಿರಬೇಕಾಗತ್ತಾ. ಬಿಕಾಸ್ ಆಫ್ ದ ಕಮ್ಯುನಿಕೇಷನ್. ನಿಮ್ಮದು ಸ್ಟೇಷನ್ ಮಾಸ್ಟರ್ದು ಕಮ್ಯುನಿಕೇಷನ್ ಇರಬೇಕಂತ. ಈಗ ನಮ್ಮ ಸ್ಟೇಷನ್ ಮಾಸ್ಟರ್ದು ಆಫೀಸ್ ಒಳಗೆ ಮುಗೀತು. ಈಗ ಸಿಗ್ನಲಿಗೆ ಬಂದೀವಿ. ಸೊ ಅಲ್ಲಿಂದ ಇನ್ನೂ ಒಂದು ಮುಂದೈತಿ. ಬಟ್ ಅಲ್ಲಿವರೆಗೂ ಇಲ್ಲಿ 2 ಸಿಗ್ನಲ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದಮೇಲೆ ಈಗ ಮುಂದೆ ಹೊಂಟೀವಿ. ಇದಾದಮೇಲೆ ಮೇ ಬಿ ಇನ್ನೂ ಏನಾದರೂ ಇನ್ಸ್ಟ್ರಕ್ಷನ್ಸ್ ಇದ್ರೆ ಹೇಳಿ ಕಳಿಸ್ಕೊಡ್ತಾರೆ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ನಾವು ಅನ್ಕೊಂಡಷ್ಟು ಈಸಿ ಇರಲ್ಲ ಜಾಬ್ ಇಂಡಿಯನ್ ರೂಲ್ಸ್ ಒಳಗೆ. ಈಗ ಜಸ್ಟ್ ಸ್ಟೇಷನ್ ಮಾಸ್ಟರ್ ಆಫೀಸ್ಗೆ ಹೋಗಿದ್ದಲ್ಲ, ನಾವು ಅಂದ್ಕೊಂಡಷ್ಟು ಈಸಿ ಇರಲ್ಲ. ಭಾಳಷ್ಟು ಟ್ರೈನ್ಸನ್ನ ಕಂಟ್ರೋಲ್ ಮಾಡಬೇಕಾಗಿರುತ್ತೆ, ಟ್ರೈನ್ ಆಪ್ರೇಷನ್ಸನ್ನ, ಟ್ರಾಫಿಕ್ಕನ್ನು. ಸೊ ಅದಕ್ಕಂತ ಒಂದೊಂದು ಕಡೆ ಏನಾಗುತ್ತೆ, ಸ್ಟೇಷನ್ ಮಾಸ್ಟರ್ ಇರ್ತಾರೆ, ಅವ್ರ ಜೊತೆ ಅಸಿಸ್ಟೆಂಟ್ ಇರ್ತಾರೆ. ಬಟ್ ಒಂದೊಂದು ಸ್ಟೇಷನ್ ಎಲ್ಲಿ ಸಣ್ಣ ಸ್ಟೇಷನ್ಸ್ ಇರ್ತಲ್ಲ ಅಲ್ಲೆಲ್ಲ ಸ್ಟೇಷನ್ ಮಾಸ್ಟರ್ ಒಬ್ಬರು ಇರ್ತಾರೆ. ಬಟ್ ಒಂದಿಷ್ಟು ಕಡೆ ಅಸಿಸ್ಟೆಂಟ್ ಇರ್ತಾರೆ. ಅವರಿಗೆ ಅಸಿಸ್ಟೆಂಟ್ ಜೊತೆ ಕಮ್ಯುನಿಕೇಟ್ ಮಾಡಿ ಜಾಸ್ತಿ ಟ್ರೈನ್ ಆಪ್ರೇಷನ್ಸ್ ಇದ್ರೆ ಅದನ್ನು ಟ್ರಾಫಿಕ್ ಕಂಟ್ರೋಲ್ ಮಾಡೋದಾದ್ರೆ. ಸೊ ಅದೆಲ್ಲ ಇರುತ್ತೆ. ಸೊ ನೋಡೋಣ ನಮಗೆ ಎಲ್ಲಿವರೆಗೂ ಆಗುತ್ತೆ. ಫೈನಲಿ ಪ್ರಾಕ್ಟಿಕಲ್ ಮುಗಿದೈತಿ. ಮುಂಜಾನೆ 8:15 ಬಂದಿದ್ದು ಅನ್ಸುತ್ತೆ. ಈಗ ನೋಡಿದ್ರೆ ಟೈಮ್ 12:30, 4 ತಾಸು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಹೆಚ್ಚು ಟೈಮ್ ತೊಗೊಳುತ್ತೆ. SM ಆಫೀಸ್ ಒಳಗೂ ಒಂದಿಷ್ಟು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದಿಷ್ಟು ಅಥಾರಿಟೀಸ್ ಇರ್ತಾವೆ, ಅವೆಲ್ಲ ಹೇಳೋಂಗಿಲ್ಲ ಈಗ. ಬಟ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಟೈಮ್ ಹಿಡಿತೀವಿ. ಈಗ ಆಮೇಲೆ ಸಿಗ್ನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಸಿಗ್ನಲ್ಸನ್ನು, ಆಮೇಲೆ ಟ್ರ್ಯಾಕ್ಸ್ ಒಳಗೂ ಒಂದಿಷ್ಟು ಇರ್ತಾವೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಮುಗಿಸಿ ಈಗ ಹೊಂಟೀವಿ. ಇಲ್ಲಿಂದ ಮತ್ತೆ ಟ್ರೈನ್ ಇರುತ್ತೆ. ಅದ್ರದ್ದು ಪಾಸ್ ಎಲ್ಲ ಕೊಟ್ಟಿರ್ತಾರೆ ನಮ್ಗೆ ಆಲ್ರೆಡಿ. ಮೊದಲೇ ಕೊಟ್ಟಿರ್ತಾರೆ, ಇಶ್ಯೂ ಮಾಡಿರ್ತಾರೆ ಪಾಸಸ್. ಆ ಪಾಸ್ ಬೇಸ್ ಮೇಲೆ ನಾವು ಟ್ರೈನ್ ಹತ್ತಿ ಮತ್ತು ನಮ್ಮ ಸ್ಟೇಷನಿಗೆ ಹೋಗ್ಬೋದು. ಕೆಳಗಡೆ